ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಡೆಯಿಂದ ಹೊಸದಾಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವಾಗ ಯಾವ ಜಾಬ್ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅಂದರೆ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ ಹುದ್ದೆಗಾಗಿ ಏನಪ್ಪ ಅಂದರೆ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಬಗ್ಗೆ ಈಗ ಹುದ್ದೆಗಳು ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ ವಿಷಯ ನೋಡ್ತಾ ಹೋಗೋದಾದರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಗ್ರೂಪ್ ಸಿ ವೃಂದದಲ್ಲಿ ಅಂದರೆ ಗ್ರೂಪ್ ಸಿ ಹುದ್ದೆಗೆ ಏನಪ್ಪ ನಿಮಗೆ ಉಳಿದ ಹುದ್ದೆಗಳಿಗೆ ಏನಪ್ಪ ಅಂದರೆ ಡೈರೆಕ್ಟ್ ಆಗಿ ಏನಪ್ಪ ಅಂದರೆ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗೆ ನೇರ ನೇಮಕಾತಿ ಮಾಡ್ಕೊಳ್ತಾರೆ ಅಂತಂದು ಇವಾಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆನ್ಲೈನಲ್ಲಿ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಅಫಿಷಿಯಲ್ ಆಗಿ ಏನಪ್ಪ ಅಂದರೆ ಇವತ್ತಿನಿಂದ ನಿಮಗೆ 17ನೇ ತಾರೀಕು 7/2026 ಅಂದರೆ 17ನೇ ತಾರೀಕು ಇದೇ ಮಂತ್ ಜುಲೈ 17ನೇ ತಾರೀಕು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅರ್ಜಿಯ ಮೂಲಕ ಸಲ್ಲಿಸೋದ ಕೊನೆಯ ದಿನಾಂಕ ಬಂದ್ಬಿಟ್ಟು 17/8/2026 ಅಂದರೆ ಟೋಟಲ್ ಆಗಿ ನಮಗೆ 1 ಮಂತ್ಗಳ ಕಾಲ ಅಪ್ಲಿಕೇಶನ್ ಆಗೋ ನಮಗೆ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಜುಲೈ 17ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಹಾಗೆ ಆಗಸ್ಟ್ 17ನೇ ತಾರೀಕು ನಮ್ಮದು ಮಧ್ಯರಾತ್ರಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಎಂಡ್ ಆಗ್ತಾ ಹೋಗುತ್ತೆ. ಓಕೆನಾ, ಇದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಆಯಿತು. ಈಗ ನೇರ ನೇಮಕಾತಿ ಅಂದರೆ ವಿಧಾನ ನೋಡ್ತಾ ಹೋಗೋಣ. ಯಾವ ಥರ ನಮಗೆ ನೇಮಕಾತಿ ಮಾಡ್ಕೊಳ್ತಾರೆ ಅಂತಂದು ಲೋಕಾಯುಕ್ತ ಸಂಸ್ಥೆ ಆಯೋಗದಲ್ಲಿ ಗ್ರೂಪ್ ಸಿ ವೃಂದದಲ್ಲಿ ಉಳಿಕೆ ಮೂಲಕ ವೃಂದದ ಖಾಲಿ ಇರುವ 25 ಕ್ಲರ್ಕ್ ಅಂಡ್ ಟೈಪಿಸ್ಟ್ ಹುದ್ದೆಗಳಿಗೆ ತುಂಬಲು ಕರ್ನಾಟಕ ಲೋಕಾಯುಕ್ತ ವೃಂದದ ನೇಮಕಾತಿ ಮತ್ತು ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಸೇವಾ ಷರತ್ತುಗಳು ನೇಮಕ 1988 ಏನಪ್ಪ ಅಂದ್ರೆ ನೇಮಕಾತಿ ಅಡಿಯಲ್ಲಿ ನಿಮಗೆ ಏನಪ್ಪ ಅಂದರೆ ನೇಮಕಾತಿ ಮಾಡ್ಕೊಳ್ತಾರೆ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಇದು URL ಏನಪ್ಪ ಅಂದರೆ ಅಫಿಷಿಯಲ್ ಆಗಿ ಲೋಕಾಯುಕ್ತ ಕರ್ನಾಟಕ gov.in ಒಳಗೆ ಏನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗಬೇಕು. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಇದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇನ್ ಕೇಸ್ ನೀವು ಏನಾದರೂ ಅಪ್ಲಿಕೇಶನ್ ಹಾಕೋದು ಗೊತ್ತಿಲ್ಲಪ್ಪ ಅಂದರೆ ನನ್ನ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಇರುತ್ತೆ. ಯಾವುದೇ ಥರ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಹಾಕಲು ಅವಶ್ಯಕತೆಯಲ್ಲಿ ಕೊಟ್ಟಿಲ್ಲ. ಅದಾದಮೇಲೆ ಅರ್ಜಿ ಸಲ್ಲಿಸಲಾಗಿದೆ ಏನಪ್ಪ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕ್ಲರ್ಕ್ ಅಂಡ್ ಟೈಪಿಸ್ಟ್ ಹುದ್ದೆಗಳಿಗೆ ಏನಪ್ಪ ಟೋಟಲ್ 25 ಹುದ್ದೆಗಳು ಖಾಲಿ ಇದ್ದಾವೆ. ಅದಕ್ಕೆ ವೇತನ ಶ್ರೇಣಿ ನೋಡ್ತಾ ಹೋಗೋಣ. 34,100 ರೂಪಾಯಿಂದ 67,600 ರೂಪಾಯಿ ಏನಪ್ಪ ನಿಮಗೆ ಸಂಬಳ ಕೂಡ ಇಲ್ಲಿ ನೀಡ್ತಾ ಹೋಗ್ತದೆ ಅಂತ ನೋಡ್ತಾ ಹೋಗ್ಬೋದು. ಇದು ಸಂಬಳ ಬಗ್ಗೆ ಮಾಹಿತಿ ಆಯಿತು. ಹಾಗೆ ಹುದ್ದೆಗಳ ವರ್ಗೀಕರಣಗಳು ನೋಡ್ತಾ ಹೋಗೋಣ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವರ್ಗೀಕರಣ ಮಾಡಿದೆ ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಳಿಕೆ ಮೂಲಕ ವೃಂದದಲ್ಲಿ 25 ಕ್ಲರ್ಕ್ ಅಂಡ್ ಟೈಪಿಸ್ಟ್ ಹುದ್ದೆಗಳಿಗೆ ವರ್ಗೀಕರಣ ನೋಡ್ತಾ ಹೋಗೋಣ. ಸಾಮಾನ್ಯ ಅರ್ಹತೆ ಏನಪ್ಪ ಅಂದರೆ ಇವು ಟೋಟಲ್ ಆಗಿ 12 ಹುದ್ದೆಗಳು ಒಟ್ಟು 12 ಹುದ್ದೆಗಳು ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಏನಪ್ಪ ಅಂದರೆ ಟೋಟಲ್ ಅವ್ರಿಗೆ ಏನಪ್ಪ ಅಂದರೆ ಪ್ರಭಾಗ ಎ ಅವರಿಗೆ 1 ಹುದ್ದೆ ಖಾಲಿ ಇದ್ದಾವೆ. ಪ್ರಭಾಗ ಬಿ ಅವರಿಗೆ 1, ಪ್ರಭಾಗ ಸಿ ಅವರಿಗೆ 1 ಏನಪ್ಪ ಹುದ್ದೆಗಳಲ್ಲಿ ಖಾಲಿ ಇದಾವೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ಪರಿಶಿಷ್ಟ ಪಂಗಡಿ 1 ಹುದ್ದೆ, ಪ್ರಭಾಗ 1 ಅವರಿಗೆ 1, ಪ್ರಭಾಗ 2A 2B 3B ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅವರಿಗೆ 1 ಹುದ್ದೆಗಳು ಖಾಲಿ ಇದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಟೋಟಲ್ ಆಗಿ 25 ಹುದ್ದೆಗಳು ಖಾಲಿ ಇದಾವೆ ಅಂತ ಈಗ ನಾವು ನೋಡ್ಬೋದು. ನಿಮ್ಗೆ ಏನು ಇನ್ ಕೇಸ್ ಅಪ್ಲಿಕೇಶನ್ ಹಾಕಬೇಕಪ್ಪ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ಏನಪ್ಪ ಅಂದರೆ ಎಕ್ಸಾಮ್ ಇದೆ ಇಲ್ಲ ಅಂತ ನಮಗೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋಣ. ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ಪದವಿ ಶಿಕ್ಷಣ ಸಂಸ್ಥೆಯನ್ನು ಉತ್ತೀರ್ಣರಾಗಬೇಕು ಅಲ್ಲ ತತ್ಸಮ. ಅಂದರೆ ನೀವು ಕಂಪಲ್ಸರಿ ಡಿಗ್ರಿ ಪಾಸ್ ಆದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ, ಇಲ್ಲ ಅಂದರೆ ನೀವು ಎಲಿಜಿಬಲ್ ಇರೋದಿಲ್ಲ. ನೀವು PUC ಆದರೂ ಮತ್ತು SLC ಆದರೂ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋ ಕೂಡ ಬರೋದಿಲ್ಲ. ನೆಕ್ಸ್ಟು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಆಗಿರಬೇಕು. ಅಂದರೆ ನೀವೇನಪ್ಪ ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಏನಪ್ಪ ಅಂದರೆ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಪಾಸ್ ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಇದರಲ್ಲಿ ಏನಪ್ಪ ಫೇಲ್ ಆಗಿದ್ರೆ ಯಾವುದೇ ಕಾರಣಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅದಾದ್ಮೇಲೆ ಸೂಚನೆ ನೋಡ್ತಾ ಹೋಗೋಣ ಏನೇನಂತಂದು. ಈ ಸೂಚನೆ ಬಗ್ಗೆ ನಮಗೆ ಅಷ್ಟು ಬೇಕಾಗಿಲ್ಲ. ಇದು ಯಾವ ಥರ ನೇಮಕಾತಿ ಮಾಡ್ಕೊಂತ ಕೂಡ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟೆಷ್ಟು ಅರ್ಜಿ ಇದೆ ಅಂತ ನೋಡೋದಾದರೆ ಫಸ್ಟ್ನೇದಾಗಿ ಸಾಮಾನ್ಯ ಅರ್ಹತೆ ಪ್ರಭಾಗ 2A 2B 3A 3B ಮತ್ತು ಮಾಜಿ ಸೈನಿಕರಿಗೆ 250 ರೂಪಾಯಿನ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಭಾಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಅಂದರೆ ನಿಮಗೆ ಶುಲ್ಕ ವಿನಾಯಿತಿ ಇರೋದನ್ನು ಯಾವುದೇ ಥರ ಶುಲ್ಕ ಇರೋದಿಲ್ಲ, ನೀವು ಫ್ರೀಯಾಗಿ ಇದಕ್ಕೆ ಅರ್ಜಿಯನ್ನು ಹಾಕ್ತಾ ಹೋಗ್ಬೋದು. ಜಸ್ಟ್ ಜನರಲ್ ಕ್ಯಾಟಗರಿಗೆ ಏನಪ್ಪ ಅಂದರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಇದು ಆನ್ಲೈನ್ ಮುಖಾಂತರ ಏನಪ್ಪ ಅಂದ್ರೆ ಅಮೌಂಟ್ನ ಪೇ ಮಾಡಬೇಕು. ಓಕೆನಾ, ಇದು ಅವ್ರ ಅಪ್ಲಿಕೇಶನ್ ಆಗ್ತಿರಲ್ಲ ಅವ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಆನ್ಲೈನ್ ಮುಖಾಂತರ ಅಮೌಂಟ್ನ ಪೇ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ನ ತಗೋಬೇಕು. ನೆಕ್ಸ್ಟು
ನೆಕ್ಸ್ಟ್ ನಿಮ್ಗೆ ಅರ್ಜಿ ಪ್ರಾರಂಭ ದಿನಾಂಕ 17ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಎಂಡ್ ಬಂದು ನೆಕ್ಸ್ಟ್ ಮಂತ್ ಏನಪ್ಪಾ ಅಂದ್ರೆ 8ನೇ ತಾರೀಕು 17ನೇ ತಾರೀಕು ಕೂಡ ಎಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಏನೇನು ಬೇಕಪ್ಪ ಅಂದ್ರೆ ನಿಮಗೆ ಏನೋ ಕಂಪಲ್ಸರಿ ನಿಮ್ಗೆ ಫೋಟೋ ಬೇಕು, ಸಿಗ್ನೇಚರ್ ಬೇಕು, ಹಾಗೆ ನಿಮ್ದು ಏನು ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಅಭ್ಯರ್ಥಿಯು ಪ್ರಸ್ತುತ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯ ಪದವಿ ಪೂರ್ವದ ಶಿಕ್ಷಣ ಪರೀಕ್ಷೆ ಉತ್ತೀರ್ಣ ಅಥವಾ ತತ್ಸಮ ವಿದ್ಯಾರ್ಥಿ ಅಂಕಪಟ್ಟಿ, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಮತ್ತು ತತ್ಸಮ ವಿದ್ಯಾರ್ಥಿ ಅಂಕಪಟ್ಟಿ. ಏನಪ್ಪಾ ಅಂದ್ರೆ ನೀವು ಕನ್ನಡ ಎಕ್ಸಾಮ್ ಪಾಸ್ ಆಗಿದೆಯನ್ನಪ್ಪ ಸರ್ಟಿಫಿಕೇಟ್ ಬೇಕಂತ ಕೇಳ್ತಾ ಇದ್ದಾರೆ. ಅದು ಅಪ್ಲಿಕೇಶನ್ ಹಾಕುವ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ಯಾವುದು ಅಪ್ಲೋಡ್ ಮಾಡಬೇಕು, ಯಾವುದು ಅಪ್ಲೋಡ್ ಮಾಡಬಾರ್ದು ಅಂತ. ಓಕೆನಾ. ಹಾಗೆ ನೆಕ್ಸ್ಟ್ ವಯೋಮಿತಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ 18 ವರ್ಷ ತುಂಬಿದರೆ ಮಾತ್ರ ಇದಕ್ಕೆ ಅರ್ಜಿನ ಹಾಕಬೇಕಂತ ಕೊಟ್ಟಿದ್ದಾರೆ. 18 ವರ್ಷ ಕೆಳಗಿದ್ದರೆ ಯಾವುದೇ ಕಾರಣಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕಲು ನಿಮಗೆ ಅರ್ಹತೆ ಇರುವುದಿಲ್ಲ. ಹಾಗೆ ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡ ಏನಪ್ಪ 45 ವರ್ಷ ಒಳಗಿದ್ದರೆ ಅಪ್ಲೈ ಮಾಡಬಹುದು. ಹಾಗೆ ಪ್ರವಾಗ 2A 2B 3A ಅವರಿಗೆ ಏನಪ್ಪ 43 ವರ್ಷ ಒಳಗಿದ್ದರೆ ಅಪ್ಲೈ ಮಾಡಬಹುದು. ಹಾಗೆ ಸಾಮಾನ್ಯ ಅಭ್ಯರ್ಥಿಗಳು 40 ವರ್ಷ ಒಳಗಿದ್ದರು ಈ ಜಾಬಿನ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಕೂಡ ಇರ್ತೀರ. ನೆಕ್ಸ್ಟ್ ನೀವೇನೋ ಗ್ರಾಮೀಣ ಏನೋ ಅಭ್ಯರ್ಥಿ ಆಗಿದ್ರೆ ಏನಪ್ಪ ಗ್ರಾಮೀಣ ಭಾಗದ ಅಭ್ಯರ್ಥಿ ಆಗಿದ್ರೆ ಆ ಸರ್ಟಿಫಿಕೇಟ್ ಇರಬೇಕು. ಕನ್ನಡ ಮೀಡಿಯಂ ಮಾಧ್ಯಮ ಆಗಿದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅವೆಲ್ಲ ಕಂಪಲ್ಸರಿ ಸರ್ಟಿಫಿಕೇಟ್ ಇರಬೇಕು. ಅದು ಅಪ್ಲಿಕೇಶನ್ ಎಂಡ್ ಆಗೋ ಮುಂಚೆ ಏನಪ್ಪ ಅಂದ್ರೆ ಎಲ್ಲ ಅಪ್ಲಿಕೇಶನ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓಕೆನಾ. ಮತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗಿ ಮೇಲೆ ರೆಡಿ ಮಾಡ್ಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ದು ರಿಜೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಇದಕ್ಕೆ ಯಾವುದೇ ಥರ ಎಕ್ಸಾಮ್ಗಳ ಕನೆಕ್ಟ್ ಮಾಡೋದಿಲ್ಲ, ನಿಮಗೆ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ವಿತೌಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಯಾರು ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಅಪ್ಲೈ ಕೂಡ ಮಾಡ್ತಾ ಹೋಗ್ಬೋದು. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ಇದನ್ನು ಯಾವ ಥರ ಅಪ್ಲಿಕೇಶನ್ ಆಗೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.